ನಮ್ಮ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ದಿನೇ ದಿನೇ 8ರಿಂದ 10 ದಿನ ಆಯಿತು, ದಿನೇ ದಿನೇ ಈ ಸುದ್ದಿ ದೊಡ್ಡ ಮಟ್ಟಕ್ಕೆ ಹೋಗ್ತಾನೆ ಇದೆ. ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ ಆಗಿರ್ಬೋದು, ಇನ್ನಿತರ ಜಿಲ್ಲೆಗಳಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಹೋರಾಟಗಳು ನಡೆಸ್ತಾನೆ ಇದ್ದಾರೆ. ಅದರಲ್ಲೂ ನಮ್ಮ ರೈತರು ಸಿಕ್ಕಾಪಟ್ಟೆ ಊಟ ನೀರು ಇಲ್ದೇನೆ ಹೋರಾಟ ಮಾಡೋದಕ್ಕೆ ನಿಂತಿದ್ದಾರೆ. ಈ ರೀತಿ ನಮ್ಮ ಕರ್ನಾಟಕದಲ್ಲಿ ಹೋರಾಟ ಮಾಡಿ ಸುಮಾರು 7ರಿಂದ 8 ದಿನ ಆಯಿತು. ಈಗ 9ನೇ ದಿನಕ್ಕೆ ಕಾಲಿಟ್ಟಿದೆ ಅಂತ ಹೇಳ್ಬೋದು. ಈಗ ಆದ್ರೂ ಸಹ ನಮ್ಮ ರೈತರಿಗೆ, ನಮ್ಮ ರೈತ ಬಾಂಧವರಿಗೆ ನಮ್ಮ ಸರ್ಕಾರದಿಂದ ಯಾವುದೇ ತರಹದ ಒಂದು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇದ್ರ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ಏನಾಗಿತ್ತು ಅಂದ್ರೆ, ಸುಮಾರು ನಿನ್ನೆ ಒಂದು ಪ್ರೆಸ್ ಮೀಟಿಂಗ್ ಅಲ್ಲಿ ರಾಮನಗರದಲ್ಲಿ ನಡೆದಿರುವಂತ ಪ್ರೆಸ್ ಮೀಟ್ ಅಲ್ಲಿ ಏನಾಗ್ತಿದೆ, ಡಿ ಕೆ ಶಿವಕುಮಾರ್ ಅವರು ರೈತರಿಗೆ ಬೆಲೆನೇ ಇಲ್ಲದೆ ಇರೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಅವ್ರು ಏನ್ ಮಾಡ್ಕೊಳ್ಳೋದಕ್ಕಾಗುತ್ತೆ, ಅವರು ಮಹಾನ್ ಏನ್ ಮಾಡ್ಬೋದು, ಹೋರಾಟ ಮಾಡಬಹುದು, ಇಲ್ಲ ಧಿಕ್ಕಾರಕ್ಕೆ ಹೋಗ್ಬೋದು, ಅಷ್ಟೇ ಹೊರತು ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋ ಒಂದು ಬೇರೆ ರೀತಿಯಲ್ಲಿ ಮಾತನಾಡಿದ್ದಾರೆ. ಈ ರೀಸೆಂಟ್ ಆಗಿ ಆ ತರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಯಾವ ರೀತಿ ಇದೆ ಅಂದ್ರೆ, ನಮ್ಮ ರೈತರ ಬಗ್ಗೆ ಸರ್ಕಾರಕ್ಕೆ ಕಾಳಜಿನೇ ಇಲ್ವೇನೋ ಅನ್ನೋ ಒಂದು ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಈಗ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದಾದ್ರೆ, ಈ ಗ್ಯಾರಂಟಿ ಯೋಜನೆಗಳಿಂದ ಖಾಲಿ ಆಗಿದೆ ಅಂತ ಹೇಳ್ಬೋದು. ಯಾವುದೇ ರೀತಿ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಅವ್ರ ಹತ್ರ ಹಣನೇ ಇಲ್ವೇನೋ ಅನ್ನೋ ಲೆಕ್ಕಾಚಾರದಲ್ಲಿ ಇವರು ಮಾತಾಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ 3,550 ರೂಪಾಯಿ ಪ್ರತಿ ಟನ್ಗೆ ರೈತರಿಗೆ ನಿಗದಿಯನ್ನ ಮಾಡಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತಿದೆ ಅಂದ್ರೆ, ಸುಮಾರು 2,800 ರೂಪಾಯಿಂದ ಹಿಡಿದು 2,900 ರೂಪಾಯಿ ತನಕ ಅಷ್ಟೇ ಒಂದು ಟನ್ಗೆ ಕೊಡ್ತಿರುವಂತದ್ದು. ಒಂದು ಕಬ್ಬು ಎಷ್ಟು ಒಂದು ಪರಿಶ್ರಮ ಹಾಕಿ ಬೆಳೀತಾ ಇದ್ದಾರೆ ಅಂದರೆ ನಮ್ಮ ರೈತರು ಏನು ಮಾಡ್ತಾ ಇದ್ದಾರೆ, ನಮ್ಮ ಸರ್ಕಾರದವರು ಅದಕ್ಕೆ ಒಂದು ನಿಗದಿತವಾದಂಥ ಒಂದು ಬೆಲೆ ಕೊಟ್ಟು ಖರೀದಿ ಮಾಡ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಈ ಥರ ಒಂದು ಹೋರಾಟಗಳಿಗೆ ಇಳ್ದು ಅವರ ಕಬ್ಬನ್ನು ಅವರು ಮಾರಾಟ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಉಂಟಾಗಿದೆ. ಏನಾಗ್ತಿದೆ ನಮ್ಮ ಕರ್ನಾಟಕದಲ್ಲಿ ಅಂತ ಗೊತ್ತಾಗ್ತಿಲ್ಲ. ಅಲ್ಲಲ್ಲಿ ಗುಂಡಿ ಬಿದ್ದಿರುವಂಥ ಒಂದು ರಸ್ತೆಗಳನ್ನು ಸಹ ಅದೇ ರೀತಿ ಇದೆ. ಅದೇ ರೀತಿ ಇನ್ನೂ ಕೆಲವೊಂದು ವಿಚಾರಗಳು ಸುಮಾರಿದೆ, ಅರ್ಥ ಆಯ್ತಾ. ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಮ ಸರ್ಕಾರದ ಬಗ್ಗೆ ಇನ್ನೂ ಒಂದು ದಿನ ಆದರೂ ಕಳೆಯೋದಿಲ್ಲ, ಅರ್ಥ ಆಯ್ತಾ. ಅದೇ ರೀತಿ ಈ ನಮ್ಮ ಸರ್ಕಾರದ ಬಗ್ಗೆ ಬಿಟ್ಟು ಈಗ ರೈತರ ವಿಚಾರಕ್ಕೆ ಬರೋದಾದ್ರೆ, ಸುಮಾರು 8ರಿಂದ 10 ದಿನದ ಗಂಟನೂ ಸಹ ಇವರು 8ರಿಂದ 9 ದಿನ ಆಯ್ತು ಹೋರಾಟವನ್ನ ಮಾಡ್ತಾನೆ ಇದ್ದಾರೆ. ಈಗ ಈ ಒಂದು ರೈತರು 1 ಟನ್ ಕಬ್ಬಿಗೆ ಸುಮಾರು 3,500 ರೂಪಾಯಿ ಮಾಡೋದಕ್ಕೆ ರುಚಿಗೆದ್ದಿದ್ದಾರೆ ಅಂತ ಹೇಳ್ಬೋದು. ಈ ಒಂದು ರೀಸೆಂಟ್ ಆಗಿ ಅಕ್ಕಪಕ್ಕದಲ್ಲಿ ನೆರೆ ರಾಜ್ಯಗಳಲ್ಲಿ ಹೋರಾಟವನ್ನು ಮಾಡಿದರು ರೈತರು. ಅದೇ ರೀತಿ ಕರ್ನಾಟಕದಲ್ಲಿ ಒಂದು ಹೋರಾಟವನ್ನು ಮಾಡುವಂತಹ ಒಂದು ನಿಟ್ಟಿನಲ್ಲಿ ನಿರ್ಧಾರವನ್ನು ತಗೊಂಡಿದ್ದಾರೆ ನಮ್ಮ ರೈತರು ಅಂತ ಹೇಳ್ಬೋದು. ಈ ಸರ್ಕಾರಕ್ಕೆ ಬುದ್ಧಿ ಕಲಿಸ್ಬೇಕು ಅಂದರೆ ಮೇಯ್ನ್ ಆಗಿ ಏನು ಮಾಡಬೇಕು ಅಂದರೆ, ಇದೇ ರೀತಿ ನಮ್ಮ ಸರ್ಕಾರ ಆಡ್ತಿದ್ರೆ ಒಂದಲ್ಲ ಒಂದು ದಿನ ಯಾವತ್ತಾದರೂ ರೈತರು ಆಗಿರ್ಬೋದು, ಯುವಕರಾಗಿರ್ಬೋದು, ಯಾರಾದರೂ ಪರವಾಗಿಲ್ಲ, ನಮ್ಮ ಕರ್ನಾಟಕದ ಜನ ಗೆದ್ದು ಒಂದಲ್ಲ ಒಂದಿನ ಸರ್ಕಾರನ ಉಳಿಸ್ತಾರೆ, ಅರ್ಥ ಆಯ್ತಾ. ಇದು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದನೂ ಸಹ ಒಂದಲ್ಲ ಒಂದು ಕಿತಾಪತಿ ಮಾಡ್ತಾನೆ ಇದೆ. ಈ ಬೆಲೆ ಏರಿಕೆ ವಿಚಾರಕ್ಕೆ ಬರೋದಾದ್ರೆ, ನಿನ್ನೆ ತಾನೇ ಸುಮಾರು 90 ರೂಪಾಯಿ ನಂದಿನಿ ತುಪ್ಪಕ್ಕೆ ಬೆಲೆ ಜಾಸ್ತಿ ಮಾಡಿದ್ದಾರೆ. ದಿನಸಿ ಐಟಮ್ ಹಾಲಿನ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಈ ಒಂದು ಕಬ್ಬಿನ ವಿಚಾರಕ್ಕೆ ಬರೋದಾದ್ರೆ, ಕಬ್ಬಿನ ಫ್ಯಾಕ್ಟರಿಗಳನ್ನ ಸುಮಾರು ಜನ ನಡೆಸ್ತಾ ಇರೋದೇ ಪೊಲಿಟಿಷಿಯನ್ಸ್, ಅರ್ಥ ಆಯ್ತಾ, ರಾಜಕಾರಣಿಗಳು. ಸುಮಾರು ಜನ ರಾಜಕಾರಣಿಗಳು ಕಬ್ಬಿನ ಫ್ಯಾಕ್ಟರಿಗಳನ್ನು ನಡೆಸ್ತಾ ಇರುವಂತಹ ಒಂದು ಕಾರಣಗಳಿಂದ ಇವರು ಕೇಂದ್ರ ಸರ್ಕಾರ ಏನ್ ರೈಟ್ ಕೊಟ್ಟು ಬೈ ಮಾಡ್ತಿದ್ಯೋ, ಅಂದ್ರೆ ಏನ್ ರೈಟ್ ಬೈ ಮಾಡಬೇಕು ಅಂತ ಹೇಳಿದ್ಯೋ ಆ ರೇಟ್ಗೆ ಇವರು ಬೈ ಮಾಡ್ತಾ ಇಲ್ಲ. ಈ ಒಂದು ಕಾರಣವನ್ನ ಇಟ್ಕೊಂಡು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ನಮ್ಮ ರೈತರ ವಿಚಾರಕ್ಕೆ ಬರೋದಾದ್ರೆ, 1 ಟನ್ ಕಬ್ಬಿನ ಬೆಲೆ ಸುಮಾರು ಹೊರಗಡೆ ನೆರೆ ರಾಜ್ಯಗಳಲ್ಲಿ 3,550 ರೂಪಾಯಿ ಇದೆ. ಈ ಒಂದು ನಮ್ಮ ಕರ್ನಾಟಕದಲ್ಲಿ 2,800 ರೂಪಾಯಿಂದ 900 ರೂಪಾಯಿ ಬೆಲೆ ಅಂತ ಹೇಳ್ಬೋದು. ಅದೇ ರೀತಿ ಇದರಲ್ಲಿ ಯಾವ ರೀತಿ ಲಾಭ ಮಾಡ್ತಾರೆ, 1 ಟನ್ ಕಬ್ಬಲ್ಲಿ ಯಾವ್ಯಾವ ರೀತಿ ಒಂದು ಸಕ್ಕರೆ ಆಗಿರ್ಬೋದು, ಅದರಲ್ಲಿ ಕೆಲವೊಂದು ಲಿಸ್ಟ್ ಬರ್ತದೆ, ಅರ್ಥ ಆಯ್ತಾ. ಅದರಲ್ಲಿ ಏನೇನೋ ತಯಾರು ಉತ್ಪಾದನೆ ಮಾಡಬಹುದು ಅಂತ ನಾನು ನಿಮಗೆ ಒಂದೊಂದಾಗಿ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ 1 ಟನ್ ಕಬ್ಬಿನಲ್ಲಿ ಸಕ್ಕರೆ ಸುಮಾರು 110ರಿಂದ 115 kgಯನ್ನ ಒಂದು ಉತ್ಪಾದನೆ ಮಾಡಬಹುದು. ಅದೇ ರೀತಿ ಭಾಗ್ಯಸ್ ಅಂದ್ರೆ ಇದರಲ್ಲಿ ವಿದ್ಯುತ್ ಕಾಗದ ತಯಾರಿಕೆ ಒಂದು ಮೆಟೀರಿಯಲ್ಸ್ ಸಹ ರೆಡಿ ಮಾಡ್ಕೊಳ್ಬಹುದು. 1 ಟನ್ಗೆ ಸುಮಾರು 280ರಿಂದ 300 kg ಅಷ್ಟು ಉತ್ಪಾದನೆ ಮಾಡ್ಕೊಳ್ಬಹುದು.
ಮಾಡ್ಕೊಳ್ಬೋದು. ಅದೇ ರೀತಿ ಮಲಾಸಿನ್ ಅಂದರೆ ಸುಮಾರು ಒಂದು 40-45 kg ಅಷ್ಟು ಇರ್ತದೆ. ಇದರಲ್ಲಿ ಮಲಾಸಿನ್ ಅಂದರೆ ಎಥನಾಲ್, ಆಲ್ಕೋಹಾಲ್ ಮತ್ತೆ ಪಶು ಆಹಾರ ಅಂತ ಹೇಳ್ಬೋದು. ಎಥನಾಲ್ ಅಂದರೆ ನಿಮ್ಗೆಲ್ರಿಗೂ ಇತ್ತೀಚಿನ ದಿನಗಳಲ್ಲಿ ಗೊತ್ತೇ ಇರ್ತದೆ. ಯಾರೆಲ್ಲ ಒಂದು ಪೆಟ್ರೋಲ್ ಹಾಕ್ಸ್ಕೊಳಕ್ ಹೋಗ್ತಿರೋ ಎಥನಾಲ್ ಅನ್ನ ಮಿಕ್ಸ್ ಮಾಡಿರ್ತಾರೆ 20% ಅಂತ ಲೈಟಾಗಿ ಗೊತ್ತಿರಬಹುದು ನಿಮ್ಗೆ, ಅರ್ಥ ಆಯ್ತಾ? ಇದೇ ಅದು ಪೆಟ್ರೋಲಿಯಂಗೆ ಮಿಕ್ಸ್ ಮಾಡಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಗಾಡಿಗಳಿಗೆ ಇದು ಮಾಡ್ತಾರೆ. ಇದ್ರ ಬೆಲೆ ಸುಮಾರು 1 ಲೀಟರ್ಗೆ 69 ರೂಪಾಯಿ ಬೀಳ್ತದೆ. ಅದೇ ರೀತಿ ಸಕ್ಕರೆ 1 kg ಬೆಲೆ 45 ರೂಪಾಯಿ, ಎಲ್ಲಾ ಟ್ಯಾಕ್ಸ್ ಇನ್ಕ್ಲೂಡಿಂಗ್ ಆದ್ರೂ. ಅದೇ ರೀತಿ ಪ್ರೆಸ್ ಮೇಡ್ ಅಂತ ಇರ್ತದೆ 30-35 kg, ಅಂದ್ರೆ ಇದು ಸಾವಯವ ಗೊಬ್ಬರ ಅಂತ ಹೇಳ್ಬೋದು. ಇನ್ನು ಬೇಕಾದಷ್ಟು ಕೆಲವೊಂದು ಇನ್ನೂ ಏನಾದರೂ ಮಿಸ್ ಆಗಿರ್ಬೋದು, ತಯಾರು ಮಾಡಬಹುದು, ಅರ್ಥ ಆಯ್ತಾ? ಇದನ್ನು ಉತ್ಪಾದನೆ ಮಾಡಿ ಹೆಚ್ಚಿನ ಲಾಭವನ್ನು ಮಾಡಬಹುದು. ಆದರೆ ಕೇವಲ 1 ಟನ್ಗೆ 3,550 ರೂಪಾಯಿ ಕೊಟ್ಟು ಬೈ ಮಾಡ್ಕೊಳ್ಳೋದಕ್ಕೆ ಇವರಿಗೆ ಇಷ್ಟೆಲ್ಲ ಒಂದು ನಮ್ಮ ಸರ್ಕಾರದವರು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಈ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾನೆ ಇದ್ದೀವಿ, ಅರ್ಥ ಆಯ್ತಾ? ಸ್ನೇಹಿತರೆ, ಮೊದಲನೇದಾಗಿ ನಮ್ಮ ಸರ್ಕಾರದ ಅಥವಾ ನಮ್ಮ ರೈತರಾಗಿರ್ಬೋದು, ನಮ್ಮ ರೈತರು ಏನು ಮಾಡಬಹುದು, ಇದಕ್ಕೆ ಒಂದು ಸೊಲ್ಯೂಷನ್, ಸಿಂಪಲ್ ಸೊಲ್ಯೂಷನ್ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸಿಂಪಲ್ ಆಗಿ ನೀವು 10 ಟನ್ ಬೆಳೆಯುವಂಥ ಒಂದು ಜಾಗದಲ್ಲಿ 5 ಟನ್ ಕಬ್ಬನ್ನು ಬೆಳೀರಿ. ಅದೇ ರೀತಿ 5 ಟನ್ ಯಾರಾದರೂ ಕಬ್ಬನ್ನು ಬೆಳೀತಾ ಇದ್ದೀರಾ ಅಂದರೆ ಅವರು ಕೇವಲ 2 ಟನ್ ಕಬ್ಬನ್ನು ಬೆಳೀರಿ. 2 ಟನ್ ಬೆಳೆಯುವಂಥ ಒಬ್ಬ ರೈತ 1 ಟನ್ ಕಬ್ಬನ್ನು ಬೆಳೆಯಿರಿ. ಅವರೇ ನಿಮ್ಮ ಹತ್ರ ಕೈ ಮುಗಿದು ಕಾಲಿಟ್ಕೊಳಕ್ಕೆ ಬರ್ತಾರೆ. ಆ ಟೈಮ್ನಲ್ಲಿ ನೀವು ಹೇಳಿರುವಂಥದ್ದೇ ಬೆಲೆ ಆಗಿರ್ತದೆ, ಅರ್ಥ ಆಯ್ತಾ? ಆ ಥರ ನೀವು ಬದಲಾವಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ನಮ್ಮ ರೈತರು ಒಗ್ಗಟ್ಟಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು. ನೀವೇನಾದರೂ ನಮ್ಮ ಸರ್ಕಾರಕ್ಕೆ ಒಳ್ಳೆ ಬುದ್ಧಿ ಕಲಿಸ್ಬೇಕು ಅಂದರೆ ಸಿಂಪಲ್ ವೇನಲ್ಲಿ ನೀವು ಇದು ಮಾಡ್ಕೊಳ್ಬೇಕು. ಏನಪ್ಪ ಅಂದರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ. ಅದೇ ರೀತಿ ಎಲ್ಲ ರೈತರು ಒಗ್ಗಟ್ಟಾಗಿ ಮಾರಾಟವನ್ನು ನಿಲ್ಲಿಸಿ. 1 ವರ್ಷ ಸಾಕು, ಕೇವಲ 1 ವರ್ಷ ಈ ಕೆಲಸ ಮಾಡಿದ್ರೆ ನಮ್ಮ ಸರ್ಕಾರನೇ ನಿಮ್ಮ ಹತ್ರ ಬರುತ್ತೆ, ಗೌರ್ಮೆಂಟೇ ನಿಮ್ಮ ಹತ್ರ ಬರುತ್ತೆ, ಅರ್ಥ ಆಯ್ತಾ? ಎಲ್ಲಿಂದ ಎಲ್ಲಿ ಗಂಟನೂ ಬೇಕಾದರೂ ನೀವು ಇದು ಮಾಡ್ಕೊಳ್ಬೋದು. ನಮ್ಮ ರೈತರ ಮುಂದೆ ಯಾವ ಸರ್ಕಾರನೂ ನಿಲ್ಲಲ್ಲ, ಇದು ಗ್ಯಾರಂಟಿ, ಅರ್ಥ ಆಯ್ತಾ? ಎಲ್ರಿಗೂ ಸಹ ಗೊತ್ತಿರ್ತದೆ. ಇದನ್ನು ದಯವಿಟ್ಟು ನೀವು ಅನ್ವಯ ಮಾಡ್ಕೊಳ್ಳಿ. ಏನಾದರೂ ಅವರು ಬಗ್ಲಿಲ್ಲ ಅಂದರೆ ನೀವು ಏನು ಮಾಡಬೇಕೋ ಮುಂದಿನ ಒಂದು ಪ್ರೊಸೆಸ್ ನೀವು ಮಾಡ್ಕೊಳ್ಬೋದು, ಅರ್ಥ ಆಯ್ತಾ? ಇವತ್ತಿನ ಅಪ್ಡೇಟಿಂಗ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು. ಅದೇ ರೀತಿ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ.